ಈ ಸುದ್ದಿ ನೋಡಿದ್ರೆ ಎಂತವರು ಕೂಡ ಶಾಕ್ ಆಗ್ತಾರೆ. ಹೊಲ ಗದ್ದೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದನ್ನ ನೋಡಿರ್ತೀರಾ, ಪಕ್ಕದ ಮನೆಯವರ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದನ್ನ ನೋಡಿರ್ತೀರಾ. ಬೆಂಗಳೂರಿನ ಜನ ಯಾವ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೊತ್ತಾ? ಬೆಂಗಳೂರು ಡಿಸಿ ಬಂಗಲೆಯ ನಿವೇಶನ ಒತ್ತುವರಿ. ಡಿಸಿ ಗೃಹ ನಿರ್ಮಾಣಕ್ಕೆ ಕಾಯ್ದಿರಿಸಿದ್ದಂತಹ ಸ್ಥಳ ಅದಾಗಿತ್ತು. 50 ಕೋಟಿ ಮೌಲ್ಯದ 23 ಗುಂಠೆ ಜಮೀನಿನಲ್ಲಿ 15 ಅಕ್ರಮ ಕಟ್ಟಡಗಳು ಎದ್ದಿವೆ. ಜಿಲ್ಲಾಧಿಕಾರಿ ನಿವೇಶನ ಜಾಗ 2ನೇ ಬಾರಿಗೆ ಒತ್ತುವರಿ. ನಂದಿನಿ ಬಡಾವಣೆಯಲ್ಲಿ ಡಿಸಿ ನಿವೇಶನಕ್ಕೆ ಅಂತ ಹೇಳಿ ಕಾಯ್ದಿರಿಸಿದ್ದಂತಹ ಜಾಗ ಅದು. ಮನೆ ನಿರ್ಮಾಣ ಮಾಡಿದವರಿಗೆ ನೋಟಿಸ್ ಕಳಿಸಿದಂತಹ ತಹಶೀಲ್ದಾರ್ ತಕ್ಷಣವೇ ಜಾಗ ಖಾಲಿ ಮಾಡಿ ಅಂತ ಹೇಳಿ ನೋಟಿಸ್ ಅನ್ನ ನೀಡಿದ್ದಾರೆ. ಎಂತ ಕಾಲ ಬಂತು ನೋಡಿ. ಡಿಸಿ ಆಫೀಸಿಗೆ ಅಂತ ಕಾಯ್ದಿರಿಸಿದ್ದಂತಹ ನಿವೇಶನವನ್ನ ಒತ್ತುವರಿ ಮಾಡಿಕೊಂಡು 15 ಕಟ್ಟಡಗಳನ್ನ ಕಟ್ಟಲಾಗಿದೆ. 50 ಕೋಟಿ ಮೌಲ್ಯದ 23 ಗುಂಟೆ ಜಮೀನಿನಲ್ಲಿ 15 ಅಕ್ರಮ ಕಟ್ಟಡಗಳನ್ನ ಕಟ್ಟಲಾಗಿದೆ. ಅಕ್ರಮ ಯಾವ ಮಟ್ಟಕ್ಕಾಗ್ತಾ ಇದೆ ಅಂತ ನೋಡಿ. ಎಲ್ರು ಅನ್ಕೊಳ್ತಾರೆ ಏನಂತ, ಪಕ್ಕದ ಮನೆ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳೋರು ಇದ್ದಿದ್ದನ್ನ ನಾವು ನೋಡಿದ್ದೇವೆ, ಹೊಲ ಗದ್ದೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದನ್ನ ನಾವು ನೋಡಿದ್ದೇವೆ. ಆದ್ರೆ ಇದೇನ್ರಿ ಸ್ವಾಮಿ ಇದು? ಡಿಸಿ ಆಫೀಸ್ಗೆ, ಡಿಸಿ ಬಂಗಲೆಗೆ ಅಂತಿದ್ದಂತಹ ಜಾಗವನ್ನೇ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಕಲಾಕಾರಗಳು ನೀವೆಲ್ಲ. ಡಿಸಿ ಗೃಹ ನಿರ್ಮಾಣಕ್ಕೆ ಕಾಯ್ದಿರಿಸಿದಂತಹ ಸ್ಥಳ ಅದಾಗಿತ್ತು. 50 ಕೋಟಿ ಮೌಲ್ಯದ 23 ಗುಂಠೆ ಜಮೀನಿನಲ್ಲಿ 15 ಅಕ್ರಮ ಕಟ್ಟಡಗಳು ಎದ್ಕೊಂಡಿದೆ. ಮನುಷ್ಯರ ನೀವುಗಳೆಲ್ಲ ಒತ್ತುವರಿ ಮಾಡ್ಕೊಳ್ಳೋದಂತಂದ್ರೆ ಅದೇನದು? ಇನ್ನೊಂದೆರಡು ದಿನ ವಿಧಾನಸೌಧನೂ ಒತ್ತುವರಿ ಮಾಡ್ಕೊಂಡ್ರಿ, ಅದು ನನ್ನ ಜಾಗ ಆಗಿತ್ತು ಬೇಕಾ ಇವೆಲ್ಲ? ಎಸ್, ನಗರದ ನಂದಿನಿ ಬಡಾವಣೆಯ ಸರಸ್ವತಿಪುರದಲ್ಲಿ ಜಾರಕ ಬಂಡೆ ಕಾವಲ್ ಗ್ರಾಮದಲ್ಲಿ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ವಸತಿ ಗೃಹ ನಿರ್ಮಾಣಕ್ಕೆ ಕಾಯ್ದಿರಿಸಿದ್ದಂತಹ ಸುಮಾರು 50 ಕೋಟಿ ಮೌಲ್ಯದ 23 ಗುಂಟೆ ವಿಸ್ತೀರ್ಣದ ನಿವೇಶನವನ್ನ ಒತ್ತುವರಿ ಮಾಡಲಾಗಿದೆ. 2ನೇ ಬಾರಿಯೂ ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಯಲಹಂಕ ತಾಲೂಕಿನ ಯಲಹಂಕ ಹೋಬಳಿಯ ಜೆಬಿ ಕಾವಲ್ ಗ್ರಾಮದ ಸರ್ವೆ ನಂಬರ್ನಲ್ಲಿ 1ರಲ್ಲಿ ಬ್ಲಾಕ್ 13ರಲ್ಲಿನಂತಹ 23 ಗುಂಟೆ ಜಮೀನಿನಲ್ಲಿ ಒತ್ತುವರಿಯನ್ನ 2014ರಲ್ಲಿ ತೆರವುಗೊಳಿಸಲಾಗಿತ್ತು. ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಅವರಿಗಾಗಿ ವಸತಿ ಗೃಹ ನಿರ್ಮಾಣಕ್ಕಾಗಿ ಈ ಒಂದು ಜಮೀನನ್ನ ಕಾಯ್ದಿರಿಸಿದ್ದಾಗಿತ್ತು. 2014ರ ಜುಲೈ 21ರಂದು ಆಗಿನ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ರು. 11 ವರ್ಷಗಳಿಂದ ಈ ಒಂದು ನಿವೇಶನ ಗಡಿಯನ್ನ ಗುರುತಿಸಿ ಸ್ವಾಧೀನಕ್ಕೆ ಪಡಿಸಿಕೊಳ್ಳುವಂತಹ ಪ್ರಯತ್ನವೇ ಆಗಿರಲಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ನೀಡಿದಂತಹ ದೂರನ್ನ ಆಧರಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳ ತಪಾಸಣೆ ಮತ್ತು ಭೂಮಾಪನವನ್ನ ನಡೆಸಿದ್ದು 15 ಅಕ್ರಮ ಕಟ್ಟಡಗಳು ಅಲ್ಲಿ ನಿರ್ಮಾಣವಾಗಿರುವುದು ದೃಢವಾಗಿದೆ. ಎಸ್, ದೂರು ಬಂದ ಬಳಿಕ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಯಾಗಿರುವಂತಹ ಜಿ ಜಗದೀಶ್ ಅವರು ಜಿಲ್ಲಾಡಳಿತ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದ್ರು. ನಿವೇಶನ ಒತ್ತುವರಿಯಾಗಿರುವುದು ಕಂಡು ಬಂದಿತ್ತು. ಸಂಪೂರ್ಣ ಭೂಮಾಪನವನ್ನ ನಡೆಸಿ ಒತ್ತುವರಿ ಕುರಿತ ಗುರುತುಗಳೊಂದಿಗೆ ನಕ್ಷೆಯನ್ನ ಸಲ್ಲಿಸಲು ಆದೇಶವನ್ನ ಕೂಡ ನೀಡಿದ್ರು. ವಸತಿ ಗೃಹ ನಿರ್ಮಾಣಕ್ಕೆ ಕಾಯ್ದಿರಿಸಿದಂಥ 23 ಗುಂಟೆ ಜಮೀನಿನ ಪೈಕಿ 3 ಗುಂಟೆ ಮಾತ್ರ ಖಾಲಿ ಇರುವುದಾಗಿ ಭೂಮಾಪನ ವೇಳೆ ಗೊತ್ತಾಗಿದೆ. 15 ಅಕ್ರಮ ಕಟ್ಟಡಗಳು ನಿರ್ಮಾಣವಾಗಿದೆ. ಉಳಿದಂತೆ ಗುಡಿಸಲಾಗಿರಬಹುದು, ಶೀಟ್ ಮನೆ ಆಗಿರಬಹುದು, ಕಾಂಪೌಂಡ್ ಹಾಕಿರುವಂತಹ ಖಾಲಿ ನಿವೇಶನಗಳು ಮತ್ತು ಅನಧಿಕೃತವಾಗಿ ನಿರ್ಮಾಣ ಮಾಡಿದಂತಹ ರಸ್ತೆ ಕೂಡ ಇದೆ ಅಂತ ಹೇಳಿ ಯಲಹಂಕ ತಹಶೀಲ್ದಾರ್ ಯಶಸ್ GS ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಒತ್ತುವರಿದಾರರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಒಂದು ಪೈಕಿ 2 ಮಾತ್ರ ಪ್ರತಿಕ್ರಿಯೆ ಸಲ್ಲಿಸಿದ್ದಾರೆ. ಏಪ್ರಿಲ್ 22ರಂದು ಮುಂದಿನ ವಿಚಾರಣೆ ನಡೆಯಲಿದೆ ಎನ್ನುವಂತಹ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಜಿಲ್ಲಾಧಿಕಾರಿ ವಸತಿ ಗೃಹದ ನಿವೇಶನವನ್ನ ಸ್ವಂತದ್ದು ಅಂತ ನಂಬಿಸಿ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಅತಿಕ್ರಮಣದಾರರು ತಹಶೀಲ್ದಾರ್ ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ದಾಖಲೆಗಳ ಪರಿಶೀಲನೆಯ ಬಳಿಕ ಸತ್ಯಗಳು ತಿಳಿಯುವಂತಹ ಸಾಧ್ಯತೆಗಳಿದೆ. ಜಿಲ್ಲಾಧಿಕಾರಿ ವಸತಿ ನಿರ್ಮಾಣಕ್ಕೆ ಕಾಯ್ದಿರಿಸಿರುವಂತಹ ನಿವೇಶನವು ಸರಸ್ವತಿಪುರ ಮುಖ್ಯ ರಸ್ತೆಯ ಸಮೀಪದಲ್ಲೇ ಇದೆ.
ಅಲ್ಲಿ ಪ್ರತಿ ಚದರ ಅಡಿ ಜಮೀನಿನ ಮಾರ್ಗಸೂಚಿ ದರ 8,000 ಇದೆ. ಅದರ ಮಾರುಕಟ್ಟೆ ದರ 12,000ದಿಂದ 20,000ವರೆಗೆ ಇದೆ. ಒಟ್ಟು 25,047 ಚದರ ಅಡಿ ವಿಸ್ತೀರ್ಣದ ನಿವೇಶನದ ಅಂದಾಜು ಮೌಲ್ಯ 50 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅದಕ್ಕೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಕಂದಾಯ ಇಲಾಖೆ ಮೂಲಗಳು ತಿಳಿಸಿದೆ. ವಸತಿ ಗೃಹ ನಿರ್ಮಾಣಕ್ಕೆ ಕಾಯ್ದಿರಿಸಿದಂತಹ ನಿವೇಶನದಲ್ಲಿ ಅನಧಿಕೃತವಾದ ನಿರ್ಮಾಣವನ್ನ ತೆರವುಗೊಳಿಸುವಂತೆ ಯಲಹಂಕ ತಹಶೀಲ್ದಾರ್ ಅವರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಶೀಘ್ರದಲ್ಲಿಯೇ ಸ್ವತ್ತನ್ನ ಜಿಲ್ಲಾಡಳಿತದ ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಿ ನಗರದ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಪಟಾಬಯಲಾಗಿದೆ. 50 ಕೋಟಿ ಮೌಲ್ಯದ ಒಂದು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ಇದು ಸಾರ್ವಜನಿಕರ ಆಸ್ತಿಗಳ ರಕ್ಷಣೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದಂತಹ ಕನ್ನಡಿಯಾಗಿರುತ್ತೆ. ತಕ್ಷಣವೇ ಈ ಆಸ್ತಿಯನ್ನು ವಶಕ್ಕೆ ಪಡೆದುಕೊಳ್ಳಬೇಕು. ಸರ್ಕಾರ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ CN ದೀಪಕ್ ಅವರು ಒಂದಿಷ್ಟು ಮಾತನ್ನ ಆಡಿದ್ದಾರೆ. ಏನೇ ಇದ್ರೂ ಕೂಡ ಯಾವುದೋ ಮೋಸದ ಜಾಲದಲ್ಲಿ ಇದಿಷ್ಟು ಜನರು ಏನು ಹೇಳ್ತೀರಾ 12,000 ಚಡಿ ಅದರಿದೆಯಲ್ಲ ಅದನ್ನ ಒತ್ತುವರಿ ಮಾಡಿಕೊಂಡಿದ್ದ ಜನರು ಮೋಸ ಹೋಗಿದ್ದಾರೆ. ಮೋಸ ಮಾಡಿದವರು ಆರಾಮಾಗಿದ್ದಾರೆ. ತನ್ನದೇ ಜಾಗ ಅಂತ ಹೇಳಿ ಮಾರಾಟ ಮಾಡಿರುವಂತಹ ಶಂಕೆ ಕೂಡ ಇದೆ.